ಕರ್ನಾಟಕದ ಜನರಿಗೆ ನಮಸ್ಕಾರ. ನನ್ನ ಹೆಸರು ಮೆಹಬೂಬ್ ಪಾಷಾ. ನಾನು ಹುಟ್ಟಿದ್ದು ಬೆಳೆದಿದ್ದು ಕೆಂದಟ್ಟಿ, ಕೋಲಾರ ತಾಲೂಕು. ಸುಮಾರು 13 ವರ್ಷಗಳ ಹಿಂದೆ ನಾನು ಇದೇ ಊರಲ್ಲಿ ಕೆಂದಟ್ಟಿಯಲ್ಲಿ ಒಂದು ಜಮೀನು ಖರೀದಿ ಮಾಡಿದ್ದೆ. ಅದರಲ್ಲಿ ಸರ್ವೆ ನಂಬರ್ 88/1, 88/2 ವಕಲೇರಿ ಹೋಬಳಿ ಸೇರುತ್ತೆ. ಈ ಜಮೀನಲ್ಲಿ ಸುಮಾರು ವಿವಾದಗಳಾಗಿದೆ, ಸುಮಾರು ಕೋರ್ಟ್ ಕೇಸ್ ಆಗಿದೆ. ಕೋಲಾರ ಸೀನಿಯರ್ ಸಿವಿಲ್ ಜಡ್ಜಲ್ಲಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಪ್ರಕರಣ ಹಾಕಲಾಯಿತು 2013-14 ಅದೇ ವರ್ಷ OS 1 ಆಗಿತ್ತು 183 ಸಬ್ ಸಿವಿಲ್ ಜಡ್ಜಲ್ಲಿ. ಅದು ಕೇಸ್ ನಡೀತಾ ಇತ್ತು. ಪ್ರಾಪರ್ಟಿ ಕೊಂಡ್ಮೇಲೆ 2 ಕೇಸ್ ಬಿದ್ದ ನಂತರ 2021ರಲ್ಲಿ ಇನ್ನೊಂದು ಕೇಸ್ ಹಾಕಿದರು OS 29 ಕೋಲಾರ ಸೀನಿಯರ್ ಸಿವಿಲ್ ಜೈಲಲ್ಲಿ 29/21. 3 ಕೋರ್ಟಲ್ಲಿ ನನಗೆ ಆದೇಶ ಆಗಿದೆ. ಆದೇಶ ಆಗಿದ ನಂತರ ಕೋಲಾರದ ಪ್ರವೀಣ್ ಕುಮಾರ್ ಅವರು ಈ ಪ್ರಾಪರ್ಟಿ ತಿರ್ಗಾ ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡ್ಮೇಲೆ ನಾನು ತಕರಾರು ಅರ್ಜಿ ಕೊಟ್ಟಿರ್ತೀನಿ. ತಕರಾರು ಅರ್ಜಿ ಕೊಟ್ಟು ವಕಲೇರಿ ಕೂಡ ಸಮೇತ ತಕರಾರು ಅರ್ಜಿ ಕೊಟ್ಟಿದ್ದೀನಿ. ಕೋಲಾರ ತಾಲೂಕು ಆಫೀಸ್ಗೆ ತಕರಾರು ಅರ್ಜಿ ಹೋಗಿದೆ. ಅಲ್ಲಿ ತಕರಾರು ಅಂತ ಎಂಟ್ರಿ ಕೂಡ ಆಗಿದ್ರ ನಂತರ ಈ ಪ್ರವೀಣ್ ಕುಮಾರ್ ಅವರು ಅಕ್ರಮವಾಗಿ ಖಾತೆ ಮಾಡಿಸ್ಕೊತಾರೆ ತಹಸೀಲ್ದಾರ್ಗೆ ಮಾತಾಡಿಕೊಂಡು. ಕೇಸ್ ನನಗೆ ನೋಟಿಸ್ ಬರಲ್ಲ, ತಹಸೀಲ್ದಾರ್ ಕಡೆಯಿಂದ ಯಾವುದು ನೋಟಿಸು ಬಂದಿಲ್ಲ. ಒಂದೇ ದಿವಸದಲ್ಲಿ ಆದೇಶ ಮಾಡಿ ಅವರು ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಆಮೇಲೆ ನಾನು AC ಮೇಡಮ್ಗೆ ಕೋಲಾರ AC ಮೇಡಮ್ಗೆ ಕೇಸ್ ಹಾಕಿದ್ದೆ. ಅದರಲ್ಲೂ ಕೂಡ ಏನಾಗ್ತದೆ ಅಂದರೆ ಸಿವಿಲ್ ಡಿಸ್ಪ್ಯೂಟ್ ಇದೆ, ನೀವು ಸಿವಿಲ್ ಕೋರ್ಟಿಂದ ಆದೇಶ ತಗೊಂಡ್ಬಂದು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ. ಅದು ಸಿವಿಲ್ ಡಿಸ್ಪ್ಯೂಟ್ಗೆ ಪೆಂಡಿಂಗ್ ಮಾಡಿಬಿಡ್ತಾರೆ ಅವರು. ತಿರ್ಗಾ ಇದು ನ್ಯೂ ಡಿಸಿಷನ್ ಪ್ರವೀಣ್ ಕುಮಾರ್ದು. ಇವಾಗ ಪ್ರೆಸೆಂಟು 15/2/2026 ನಾನು ಮಧ್ಯಾಹ್ನ ಕೋಲಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಅದರಲ್ಲಿ ಅವತ್ತು ನನ್ನ ಜಮೀನಲ್ಲಿ, ಇದು ನನ್ನ ಜಮೀನು, ಸರ್ವೆ ನಂಬರ್ 88/1, 88/2 ಇದರಲ್ಲಿ ಬಾವಿ ಇದೆ. ಅಲ್ಲಿ ಮಿಷಿನ್ ಮನೆ ಇತ್ತು. ಅದು ಈ ಜಮೀನಲ್ಲಿ ಸುಮಾರು ಒಂದು 20-25 ಮರಗಳಿತ್ತು ನಂದು ಕಾಂಪೌಂಡಲ್ಲಿ. 25 ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬಂದು ಕೋಲಾರ ನಂದಿನ್ ಕುಮಾರ್ ಅವ್ರ ಕಡೆಯಿಂದ JCB ಕಳಿಸಿ ಇಲ್ಲಿ ಮರಗಳು ಎಲ್ಲ ಕೊಯ್ದಾಗಿಬಿಟ್ಟು ತೊಂದರೆ ಕೊಡ್ತಾವ್ರೆ. ಅಕ್ರಮ ಪ್ರವೇಶ ಮಾಡೋಕ್ಕೆ ತಿರ್ಗಾ 2023ರಲ್ಲಿ ಹೈಕೋರ್ಟಲ್ಲಿ ಅವರೇ ಅಪೀಲ್ ಹೋಗಿದ್ದಾರೆ. ಆ ಅಪೀಲಲ್ಲಿ ನನಗೆ ನೋಟಿಸು 25ರಲ್ಲಿ ಬಂತು ನೋಟಿಸು. ನಾನು ಅದರಲ್ಲಿ ಜಾಯ್ನ್ ಆಗಿ ಅದರಲ್ಲೂ ಕೂಡ ನಾನು ಅಷ್ಟೇ ತೊಗೊಂಬಂದಿದ್ದೀನಿ. ಸ್ಟೇಟಸ್ ಕೋ ಅಂತ ಆರ್ಡ್ರ್ ಇದೆ. ಅದು ಇದ್ದರೂ ಕೂಡ ಇವರು ಸ್ಟೇಟಸ್ ಕೋ ಆರ್ಡ್ರ್ ಇದ್ದೇ ಸಹ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಕೋರ್ಟ್ಗೆ ಬೆಲೆ ಕೊಡ್ತಾ ಇಲ್ಲ. ಇಲ್ಲಿ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಜಾಗದಲ್ಲಿ ಬಂದು ಅಕ್ರಮ ಪ್ರವೇಶ ಮಾಡೋಕ್ಕೆ ಜಾಸ್ತಿ ತೊಂದರೆ ಕೊಡ್ತಾರೆ. 16ನೇ ತಾರೀಕು 2ನೇ ತಿಂಗಳು 26ರಲ್ಲಿ ನಾನು ಹೋಗಿ ತಿರ್ಗಾ ಕೋಲಾರ ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಇವಾಗಂಟ ಕೋಲಾರ ಸ್ಟೇಷನಿಂದ ಒಬ್ಬರೂ ಬಂದಿಲ್ಲ ಇಲ್ಲಿ ಸ್ಪಾಟ್ ಮಾದರಿಗೆ. ನಾನು ಡೈಲಿ 112 ಕಾಲ್ ಮಾಡ್ತಾನೇ ಇದ್ದೀನಿ. ಅವರು ಬರ್ತಾವ್ರೆ, ರೆಕಾರ್ಡ್ ನೋಡ್ತಾರೆ, ಆಪೋಸಿಟ್ ಅವ್ರಿಗೆ ಆಚೆ ಕಳಿಸ್ತಾವ್ರೆ. ನೋಡಿ, ನೆನ್ನೆ ನಾನು ಸೇಫ್ಟಿಗೆ ಇಲ್ಲಿ ನೈಟ್ ಹೊತ್ತು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ, ಏನಾದರೂ ಒಂದು ಮಾಡ್ತಾರೆ ಅಂತ ಇಲ್ಲಿ ಕ್ಯಾಮ್ರಾ ಕೂಡ ಹಾಕಿದೆ. ಹಿಂದ್ಗಡೆ ಹಾಕಿದ್ರು ಕೂಡ ಇವರು ರಾತ್ರಿ ಬಂದುಬಿಟ್ಟು ಕ್ಯಾಮ್ರಾ ಹೊಡೆದವ್ರೆ. ದಯವಿಟ್ಟು ನನಗೆ ಸಹಾಯ ಮಾಡಿ, ನಾನು ಇಷ್ಟೇ ಕೇಳೋದು. ಥ್ಯಾಂಕ್ ಯು.